ಬರ್ತಾ ಇದ್ದಾನೆ. ಅವನು ಸಾಮಾನ್ಯವಾದವನು ಅಲ್ಲ. ಹರಿಹರ ಬ್ರಹ್ಮರನ್ನ ಸೋಲಿಸಿರ್ತಕ್ಕಂಥ ವೀರ ಅಂತ ಹೆಸರೈತಿ ಅವನಿಗೆ. ಹರಿಹರ ಬ್ರಹ್ಮರನ್ನ ಸೋಲಿಸಿರ್ತಕ್ಕಂಥ ವೀರ ಅಂತ ಚಿಕ್ಷುರ ಆ ಯುದ್ಧ ರಂಗಕ್ಕೆ ಬಂದವನೇ ಮೊದಲು ಬಂದಿದ್ದ ದೇವಿ ಜೊತೆ ಯುದ್ಧಕ್ಕೆ ಬಂದ. ಈಗ ಆದರೆ ಸೈನಿಕರೆಲ್ಲರೂ ಓಡೋಡಿ ಬರ್ತಾ ಇದ್ದಾರೆ. ಎಲ್ಲರೂ ಯುದ್ಧ ಮಾಡೋದು ಬಿಟ್ಟು ಅವರೆಲ್ಲ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿ, ರಶಿಲೋಮ ರುದಗ್ರ ಎಲ್ಲರನ್ನ ಮಡಿದಿರೋದನ್ನು ನೋಡಿ ಓಡೋಡಿ ಬರ್ತಾ ಇದ್ದಾರೆ. ಅದನ್ನು ನೋಡಿದವನ ಚಿಕ್ಸೂರನಿಗೆ ಭಾಳ ಬೇಜಾರಾಯಿತು. ಹಣೆ ಮೇಲೆ ಕೈ ಇಟ್ಟು ಕುಂತ. ಏನಾಯಿತು, ಏನು ಪರಿಸ್ಥಿತಿ ಆಯಿತು ಅಂತ ಹರಿಹರ ಬ್ರಹ್ಮರು ಕೂಡ ನನ್ನ ಜೊತೆಗೆ ಯುದ್ಧ ಮಾಡಿಲ್ದಂಗೆ ಓಡಿ ಹೋಗ್ಯಾರ. ಅಂಥದ್ರೊಳಗೆ ಇಂಥ ಸಂದರ್ಭ ಬಂದು ಒದಗ್ತಲ್ಲ ಅಂತಂದು ಎಲ್ಲ ಸೈನಿಕರನ್ನು ಕರೆದ ಋಷಿಲೋಮ. ಎಲ್ಲ ಸೈನಿಕರು, ಯಾಕೆ ಓಡಿ ಹೋಗ್ತೀರಿ ಬರ್ರಿ ಅಂತಂದು ಯುದ್ಧಕ್ಕೆ. ಇದು ಸೈನಿಕರ ಲಕ್ಷಣ ಅಲ್ಲ. ಈ ಯುದ್ಧ ರಂಗಕ್ಕೆ ಬಂದಿದ ಮೇಲೆ ಮುಡಿಬೇಕು ಒಂದು, ಇಲ್ಲ ಯುದ್ಧದೊಳಗೆ ಸೋಲ್ಲಿ ಗೆಲ್ಲಿ. ಆದರೆ ಬಂದಿಂದಾಗ ಹಾಗೆ ಹೋಗಂಗಿಲ್ಲ. ಈ ಯುದ್ಧ ರಂಗ ಇದು, ಇಲ್ಲಿ ಪ್ರಾಣನರು ಕೊಟ್ಟು ಹೋಗ್ಬೇಕು ಒಂದು, ಹಾಗೆ ಓಡಿ ಹೋಗಂಗಿಲ್ಲ. ಅಂತ ಸ್ತ್ರೀಯನ್ನು ನೋಡಿ ಓಡಿ ಹೋಗ್ತಿದ್ರು. ನಿಮ್ಮಂಥ ಹೇಡಿಗಳು ಯಾರಿಲ್ಲ ಅಂತಂದು ಆ ಚಿಕ್ಸುರ ಅವನು ಹೇಳೋನಾಗ್ತಾನೆ. ಮತ್ತೆ ಅವನು ಕೂಡ ದೇವಿ ಜೊತೆಗೆ ಯುದ್ಧಕ್ಕೆ ಬಂದ. ಮಳೆಗಾಲದೊಳಗೆ ಯಾವ ರೀತಿಯಾಗಿ ಮಳೆ ಸುರ್ತಾ ಇದೆ, ಹಾಗೆ 10 ದಿಕ್ಕುಗಳಿಂದ ಬಾಣಗಳನ್ನು ಅವನು ಬಿಸಿಲಿಕ್ಕೆ ಹಚ್ಚಿದ. ಆ ಬಾಣಗಳು ಯಾವ ರೀತಿಯಾಗಿ ಬರ್ತಾ ಇದ್ವು ಅಂತಂದರೆ, ಬೆಂಕಿಯನ್ನು ಉಗುಳ್ಕೊಂಡು ಆ ದೇವಿ ಜೊತೆಗೆ ಸಮುದ್ರ ಆ ಬೆಂಕಿಯ ಬಾಣಗಳು ಉಗುಳಕ್ಕೆ ಹತ್ತಿದ್ದೇವೆ. ಸಮುದ್ರ ಆ ಬೆಂಕಿಯ ಒಂದು ಕಾವಿಗೆ ಉಕ್ಕಾಕ ಶುರುವಾಯಿತು. ಕಾಡ್ಗಿಚ್ಚು ಹತ್ತಿ ಎಲ್ಲ ಭೂಮಂಡಲನ ಉರ್ಲಿಕ್ಕೆ ಹತ್ತಿತ್ತು. ಚಿಕ್ಸುರನ ಒಂದು ಬಾಣಕ್ಕೆ ಭೂಮಂಡಲನ ಉರ್ಲಿಕ್ಕೆ ಹತ್ತು. ಸಮುದ್ರ ಕೂಡ ಕಾದು ಉಕ್ಕಲಿಕ್ಕೆ ಶುರುವಾಯಿತು. ಮತ್ತೆ ಅವನಿಗೆ ಚಿಕ್ಸುರನಿಗೆ ಬಹಳ ಕೋಪ ಹೆಚ್ಚಿಗೆ ಆಯಿತು. ಯಾಕಂತಂದ್ರೆ ಎದಕ್ಕೂ ಇವಳು ಬಗ್ವಲ್ಲಲ್ಲ, ಎದಕ್ಕೂ ಸುಮ್ಮನಾಗವಲ್ಲಕ್ಕೆ ಒಬ್ಬಳೇ ಇದ್ದಾಳೆ. ನಾವು ಇಷ್ಟೆಲ್ಲ ಸೈನಿಕರಿದ್ರು ಕೂಡ ಈ ದೇವಿಯನ್ನು ಏನು ಮಾಡಲಿಕ್ಕೆ ಆಗಲ್ತು ಅಂತಂದು ಮತ್ತೆ ಸಿಟ್ಟು ಹೆಚ್ಚಾಯಿತು ಅವನಿಗೆ. ಮತ್ತೆ ಅವನು ತುಟಿಯನ್ನು ಕಡಿತಾ ಸಿಟ್ಟಿನಿಂದ ಬಿಲ್ಲನ್ನು ಮತ್ತೆ ಅವನು ಹೊಡಿತಾನ. ದೇವಿಗೆ ಬಿಲ್ಲನ್ನು ತುಟಿಯನ್ನು ಕಡಿದು ಸಿಟ್ಟಿನಿಂದ ಅವನು ಬಿಲ್ಲನ್ನು ಹೊಡಲಿಕ್ಕೆ ಶುರು ಮಾಡಿದ. ಆ ಬಾಣವನ್ನು ಕೂಡ ತುಂಡನ್ನು ಮಾಡಿ ಸಾರಥಿಯನ್ನು ಕೂಡ ಹೊಡೆದು ಉಳಿಸಿದ್ಲು ದೇವಿ. ಸಾರಥಿ ಆ ಒಂದು ಚಿಕ್ಸುರನ ಸಾರಥಿಯನ್ನು ಕೂಡ ಅವಳು ನೆಲಕ್ಕೆ ಕೆಡವಿದ್ಲು. ರಾಕ್ಷಸರ ಸೈನ್ಯವನ್ನು ಎಲ್ಲ ಕೂಡ ನಾಶವನ್ನು ಮಾಡೋಳಾದ್ಲು ಆ ದೇವಿ. ರಾಕ್ಷಸ ಸೈನ್ಯ ಎಲ್ಲವನ್ನು ನಾಶ ಮಾಡಿ ಅವಾಗ ದೇವತೆಗಳಿಗೆ ಭಾಳ ಸಂತೋಷ ಆಯಿತು. ಆಕಾಶ ಮಾರ್ಗದೊಳಗೆ ನಿಂತು ನೋಡ್ತಾ ಇದ್ರು ಅವರು. ಭಾಳ ಸಂತೋಷ ಆಯಿತು. ದೇವಿ ಯುದ್ಧ ಮಾಡೋದನ್ನು ನೋಡಿ ಭಾಳ ಖುಷಿ ಆಯಿತು. ಆ ದೇವಾಂಗಗಳು ಭಾಳ ಖುಷಿ ಆಯಿತು. ಅದನ್ನೆಲ್ಲ ನೋಡಿ ಚಿಕ್ಸುರ ಮೂರ್ಛೆ ಬಂದು ತಳಗೆ ಬಿದ್ದ. ಮೂರ್ಛೆ ಬಂದು ಅವನು ಬೆಳವನಾಗ್ತಾನ. ಮತ್ತೆ ಸ್ವಲ್ಪ ಹೊತ್ತು ನಂತರ ಎತ್ತರ ಆಯಿತು. ಮತ್ತೆ ಹೇಳ್ತಾ ಇದ್ದಾನೆ ದೇವಿ ಕುರಿತು, ನಾನು ಈ ಸ್ತ್ರೀಯನ್ನು ಸೋಲಿಸಲಿಲ್ಲ ಅಂತಂದ್ರೆ ನಾ ಚಿಕ್ಸುರನ ಅಲ್ಲ, ಮಹಾ ಸೇನಾನಾಯಕನ ಅಲ್ಲ. ನಾನು ಆ ಸ್ತ್ರೀಯನ್ನು ನಾ ಸೋಲಿಸಲಿಲ್ಲ ಅಂತಂದ್ರೆ ನಾನು ಚಿಕ್ಸುರ ಅಲ್ಲ ಅಂತಂದು ಆಮೇಲೆ ಆವಾಗ ಮತ್ತೆ ಅಷ್ಟದಿಕ್ಪಾಲಕರ ಬಾಣಗಳನ್ನು ತೆಗೆದುಕೊಳ್ತಾನೆ. ಅಷ್ಟದಿಕ್ಪಾಲಕರು ಕೊಟ್ಟಿರ್ತಕ್ಕಂಥ ಬಾಣ, ಯಮ ಕೊಟ್ಟಿರ್ತಕ್ಕಂಥ ಬಾಣ, ಕುಬೇರ ಕೊಟ್ಟಿರ್ತಕ್ಕಂಥ ಬಾಣ, ನಿರುತ ಕೊಟ್ಟಿರ್ತಕ್ಕಂಥ ಬಾಣ, ಅಗ್ನಿ ಕೊಟ್ಟಿರ್ತಕ್ಕಂಥ ಬಾಣ, ವಾಯು ಕೊಟ್ಟಿರ್ತಕ್ಕಂಥ ಬಾಣ, ಎಲ್ಲ ಬಾಣಗಳನ್ನು ತೆಗೆದುಕೊಂಡು ಆ ದೇವಿಗೆ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಮತ್ತೆ ನಿಂತ. ಅವಾಗ ದೇವಾಂದೇವಿಗೆ ಭಯ ಆಯಿತು. ಅಗ್ನಿ ಬಾಣವನ್ನು ಹೊಡೆದ್ರೆ ಬೆಂಕಿ ಹತ್ತೈತಿ, ವಾಯು ಬಾಣ ಹೊಡೆದ್ರೆ ಗಾಳಿ ಬೀಸ್ತತಿ, ಮತ್ತು ಯಮ ಕೊಟ್ಟಿರ್ತಕ್ಕಂಥ ಬಾಣ ಹೊಡೆದ್ನಂದ್ರೆ ಮೃತ್ಯು ಸಂಭವಿಸ್ತತಿ. ಅಲ್ಲಿ ಭಯಪಟ್ಟರು.
ದೇವಿಗೆ ಬಿತ್ತಂದ್ರೆ ದೇವಿಗೆ ತೊಂದರೆ, ಆದ್ರೆ ಭೂಮಿ ಮೇಲೆ ಬಿದ್ದರು ಅದು ಕೂಡ ತೊಂದರೆ, ನಾವೆಲ್ಲ ನಾಶ ಆಗ್ತೇವೆ ಅಂತಂದು ದೇವಾಂದೇವರು ಭಯದಿಂದ ಅವರು ನಡಗಲಿಕ್ಕೆ ಹತ್ತಿದ್ರು ನಡಗಲಿಕ್ಕೆ. ಅವಾಗ ದೇವಿ ಏನು ಉಪಾಯ ಮಾಡಿದ್ಲು ಅಂತಂದರೆ ತನ್ನ ಬಾಯನ್ನು ತೆಗೆದು ಅಷ್ಟದಿಕ್ಪಾಲಕರ ಬಾಣವನ್ನೆಲ್ಲ ನುಂಗಿ ಹಾಕಿದ್ಲು. ಆ ಅಷ್ಟದಿಕ್ಪಾಲಕರ ಬಾಣವನ್ನು ನುಂಗಿ ಹಾಕಳ. ಮತ್ತೆ ಚಿಕ್ಕಸುರ ಏನು ಮಾಡಿದ್ಲು ಅಂತಂದ್ರೆ ಇಷ್ಟು ಸುಮ್ಮನಾಗಲಿಲ್ಲ ಇವಳು ಅಂತಂದು ನಾರಾಯಣ ಅಸ್ತ್ರ, ನಾರಾಯಣ ವಿಷ್ಣು ಕೊಟ್ಟಿರ್ತಕ್ಕಂಥ ನಾರಾಯಣ ಅಸ್ತ್ರವನ್ನು ತೆಗೆದುಕೊಂಡು ಆ ದೇವಿ ಮೇಲೆ ಪ್ರಯೋಗವನ್ನು ಮಾಡಲಿಕ್ಕೆ ಹತ್ತಿದ. ಅವಾಗ ಪರ್ವತಗಳು ಕೂಡ ಅವು ಚೂರಾಗಿ ಬರೀ ತೊಗೊಳೋದು ಅಷ್ಟೇ ತಡ. ನಾರಾಯಣ ಅಸ್ತ್ರ ಅಂತಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೆ ವೈಷ್ಣವಾಸ್ತ್ರ ಅಂತ ಕರೀತಾರ. ಅದನ್ನಷ್ಟೇ ತೊಗೊಳೋದು ಅಷ್ಟೇ ತಡ. ಪರ್ವತಗಳು ಕೂಡ ಅವು ಪುಡಿ ಆಗಾಕ ಹತ್ತಿದ್ವು. ಮತ್ತೆ ಸಮುದ್ರ ಹೋಗ್ಲಿಕ್ಕೆ ಆಯ್ತು. ಆಕಾಶದಿಂದ ಚಿಕ್ಕಿಗಳು ಕೂಡ ಉದುರಿ ನೆಲಕ್ಕೆ ಬೀಳಾಕಂತು. ಅದರ ಒಂದು ಪ್ರಭಾವಕ್ಕೆ ಚುಕ್ಕಿಗಳು ಕೂಡ ಉದುರಿ ಬೀಳಾಕತ್ತು. ಅದು ಹೆಂಗೆ ಸಾಧ್ಯ ಅಂತ ಅನ್ಬೋದು ನೀವು. ಈಗ ಅದಲ್ರಿ ಗೊತ್ತಲ್ಲ, ಅಣುಬಾಂಬು ಅವೆಲ್ಲ ಅದಲ್ಲ ಹಂಗೆ. ಅವಾಗ ಅಂತ ನಾರಾಯಣಾಸ್ತ್ರ ತಗೊಳತ್ಲೆ ಎಲ್ಲ ದೇವಂದೇವರು ಭಯ ಆಯಿತು. ಯಾಕಂದ್ರೆ ಸೃಷ್ಟಿನೇ ಸುಟ್ಟು ಹೋಗ್ತದೆ ಆ ನಾರಾಯಣಾಸ್ತ್ರ ತಗೊಂಡು. ಆ ದೇವಿ ಯುದ್ಧವನ್ನು ಮಾಡಲಿಕ್ಕೆ ಅವಳು ಬಂದಳು. ಅವಾಗ ಜಗತ್ತಿಗೆ ಆ ತಾಯಿ ಜಗತ್ತನ್ನು ಉಳಿಸ್ಬೇಕಲ್ಲ, ಅಷ್ಟೇ ಅಲ್ಲ ಜಗತ್ತನ್ನು ಉಳಿಸ್ಬೇಕು ಅಂತ ತಿಳ್ಕೊಂಡು ದೇವಿ ಮತ್ತೆ ಒಂದು ಉಪಾಯ ಮಾಡೋಳಾಗ್ತಾಳೆ. ದೇವಾಂದೇವರಿಗೆ ಆ ನಾರಾಯಣಾಸ್ತ್ರನವ್ರು ಭಯ ಆಯಿತು. ಇನ್ನೇನು ದೇವಿ ಕತೆ ಮುಗೀತು ಅಂತ ತಿಳ್ಕೊಂಡ್ರು ಅವರು. ದೇವಿ ಇದಕ್ಕಂಕರು ಹೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ನಾರಾಯಣಾಸ್ತ್ರ ಅಲ್ಲದು ಅಂತ ತಿಳ್ಕೊಂಡು ಭಾಳ ಭಯದಿಂದ ಗಾಬರಿಯಿಂದ ಅವರು ದಿಕ್ಕು ತೋರಿಸ್ಲಾರ್ದಂಗೆ ಆಯಿತು. ದೇವಾಂದೇವತೆಗಳಿಗೆ ದಿಕ್ಕು ತೋರಿಸ್ದಂಗೆ ಆಯಿತು. ಅವಾಗ ದೇವಿ ಏನು ಮಾಡಿಲ್ಲ ಅಂತಂದ್ರೆ ಆ ಬಾಣವನ್ನು ಕೂಡ ನುಂಗಿದ್ಲು. ತನ್ನ ಬಾಯನ್ನು ತೆಗೆದು ಆ ನಾರಾಯಣಾಸ್ತ್ರವನ್ನು ಅವಳು ನುಂಗೋಳಾಗ್ತಾಳೆ. ಅವಾಗ ಮತ್ತೆ ಚಿಕ್ಕಸೂರಿಗೆ ಆಶ್ಚರ್ಯ ಆಯಿತು. ನೀವು ಯಾರು? ನಮ್ಮ ಸೈನ್ಯವನ್ನು ಕೊಲ್ಲಿಕ್ಕೆ ಏನು ಕಾರಣ? ನೀನು ಯಾರು? ಹರಿಹರಿಗೆ ನೀನು ಏನಾಗಬೇಕು? ಆ ಹರಿಹರ ಬ್ರಹ್ಮಾದಿಗಳಿಗೆ ನೀನು ಏನಾಗಬೇಕು? ನಿನಗೇನು ಸಂಬಂಧ? ಸುಮ್ಮನೆ ಹೋಗ್ಬಿಡು ನೀನು. ನಿನ್ನನ್ನು ಕೊಲ್ಲದೆ ನಾನು ಹಂಗೆ ಬಿಟ್ಟು ಕಳಿಸ್ತೀನಿ. ಸುಮ್ಮನೆ ನೀವು ಪ್ರಾಣ ಭಿಕ್ಷೆಯನ್ನು ಕೊಡ್ತಾನೆ, ಸುಮ್ಮನೆ ಹೋಗ್ಬಿಡು ಅಂತಂದು ದೇವಿಗೆ ಚಿಕ್ಕಸೂರ ಹೇಳೋನಾಗ್ತಾನ. ಅವಾಗ ದೇವಿ ನಗ್ತಾಳ. ಎಲ್ಲರೂ ಬಂದರು ಇದನ್ನ ಹೇಳಿದರು ಅನ್ಲಕ್ಕಿ ದೇವಿ. ಎಲ್ಲರೂ ಬಂದರು ಇದನ್ನ ಹೇಳಿದರು. ಆಗ್ಲಿಲ್ಲದಕ್ಕೆ ಮಾತಾಡ್ತಾನ ಅಂತ ಗೊತ್ತಾಯ್ತು. ನಗ್ತಾಳ ದೇವಿ. ನನ್ನನ್ನು ನೀನು ಕೊಲ್ತೀಯ? ಎಲ್ಲ ಪ್ರಾಣಿಗಳು ನನ್ನಿಂದನ ಹುಟ್ಟುತ್ತವು, ನನ್ನೊಳಗೆ ಹುಟ್ಟುತ್ತವು, ನನ್ನೊಳಗೆ ಸತ್ತು ಸ್ವರ್ಗವನ್ನು ಸೇರ್ತವು ಅಂತಂದ್ರೆ ನನ್ನನ್ನು ನೀನು ಕೊಲ್ತೀಯ? ನಾನೇ ಆದಿ, ನಾನೇ ಅಂತ್ಯ, ನಾನೇ ಹುಟ್ಟು, ನಾನೇ ಸಾವು, ನಾನೇ ಜಗತ್ತನ್ನು ಸೃಷ್ಟಿಸುವಳು ನಾನು. ನನ್ನನ್ನು ನೀನು ಕೊಲ್ತೀಯ ಅಂತಂದು ನಗಲಿಕ್ಕೆ ಎತ್ತಿದ್ಲು ಆ ದೇವಿ. ಅವಾಗ ಮತ್ತೆ ಅವನು ಏನು ಮಾಡಿದ ಚಿಕ್ಕಸುರ? ಇಂದ್ರಜಾಲವನ್ನು ಪ್ರಯೋಗವನ್ನು ಮಾಡಿದ. ಇಂದ್ರಜಾಲ ನೀವು ನೋಡಿರಲ್ಲ, ಅವಾಗ ಇಂದ್ರಜಾಲ ಮಾಡ್ತಿದ್ರು. ಏನಂತಂದ್ರೆ ಕಣ್ಕಟ್ಟು ಅಂತಿದ್ರಿ. ಏನೇನಾರ ಮಾಡಾರಲ್ಲ ಅವಾಗ, ಚೋಳು ಮಾಡೋದು, ದುಡ್ಡು ಮಾಡೋದು ಕೈ ಒಳಗೆ, ಇವೆಲ್ಲ ಇಂದ್ರಜಾಲ. ಅವರು ಚಿಕ್ಕಸುರ ಇಂದ್ರಜಾಲವನ್ನು ಮಾಡಿದ. ಇಂದ್ರಜಾಲ ಮಾಡೋಕ್ಕೆ ಸರ್ಪ, ಕರಡಿ, ಸಿಂಹ ಎಲ್ಲವೂ ಸಾವಿರ ಸಂಖ್ಯೆಯಲ್ಲಿ ಸರ್ಪಗಳು, ಸಿಂಹ ಇವೆಲ್ಲ ಬಂದು ದೇವಿಯನ್ನು ಮುತ್ತಿಗೆಯನ್ನು ಹಾಕಿದವು. ಸರ್ಪ ಬಂತು, ಸಾವಿರಾರು ಹುಲಿಗಳು ಬಂದು ಎಲ್ಲವೂ ಕೂಡ ಆ ದೇವಿಯನ್ನು ಸುತ್ತುವರೆದು ಹಾಕಿದವು. ಆವಾಗ ಆ ಒಂದು ಮಹಾಮಾಯಿಗೆ ಆ ಒಂದು ಇಂದ್ರಜಾಲ ಏನು ಮಾಡಲಿಕ್ಕೆ ಸಾಧ್ಯ? ಆ ಇಂದ್ರಜಾಲವನ್ನು ಎಲ್ಲ ಹೋಗಲಾಡಿಸಿಲ್ಲ ಅವಳು. ಬರೀ ಹಿಂಗೆ ಇಷ್ಟು ಕೈ ಮಾಡತ್ಲೆ ಇಂದ್ರಜಾಲ ಎಲ್ಲ ಹೋಗ್ಬಿಡ್ತು. ಕಣ್ಕಟ್ಟು ಅಂತಿರಲ್ಲ, ಆ ಇಂದ್ರಜಾಲ ಎಲ್ಲ ಹೋಯಿತು. ಹೋಗಾಗ ಮತ್ತೆ ಭಯಂಕರವಾದ ಸೂಲು ಹಿಡ್ಕೊಂಡು ಮತ್ತೆ ಬಂದ ಅವನು ಚಿಕ್ಕಸೂರ. ಭಯಂಕರವಾಗಿರ್ತಕ್ಕಂಥ ಮತ್ತೆ ಸೂಲವನ್ನು ತೆಗೆದುಕೊಂಡು ಬಂದು ರಥದಿಂದ ಹಾರಿದವನೇ ಆ ದೇವಿ ಮೇಲೆ ಒಗ್ಲಿಕ್ಕೆ ಹೋದ. ಎದಿಗೆ ತಿವಿತನ. ಅವಾಗ ಏನು ಮಾಡಿಲ್ಲ ಅಂತ ದೇವಿ ತನ್ನ ಶಿವನ ಕೊಟ್ಟಿರ್ತಕ್ಕಂಥ ತ್ರಿಶೂಲವನ್ನು ತೆಗೆದುಕೊಂಡು ಅವನ ಎದಿಗೆ ಚುಚ್ಚಿದ್ಲು. ಆ ಚಿಕ್ಕಸೂರನಿಗೆ ಚುಚ್ಚುಳಾದ್ಲು. ಅವಾಗ ಚಿಕ್ಕಸೂರನು ಕೂಡ ಚುಚ್ಚಿದ್ಲು. ಚಿಕ್ಕಸೂರನ ನೆಲಕ್ಕೆ ಉರುಳಿ ಬಿದ್ದ. ಈಗ ಚಿಕ್ಕಸೂರನ ಸಂಹಾರ 6ನೇ ಅಧ್ಯಾಯ ಮುಗಿಯಿತು.
ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಮಹಾದೇವ.